ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಇದ್ಕಿದ ಬೇಳೆ ಸೀಗಡಿ ಹಾಕಿ ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ಮನೆ ಸಿಂಪಲಾಗಿ ಹಳ್ಳಿ ಸ್ಟೈಲಲ್ಲಿ ಯಾವ ಥರ ಮಾಡೋದು ಅಂತ ಈ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲಿಗೆ ನಾನಿಲ್ಲಿ 3/4 kg ಅಷ್ಟು ಇದ್ಕಿದ ಬೇಳೆನೇ ಇಟ್ಟಿಬಿಟ್ಟು ಇಟ್ಟಿದ್ದೀನಿ. ಮತ್ತು ಸೀಗಡಿ ತಗೊಂಡಿದ್ದೀನಿ 100 ಗ್ರಾಮ್ ಸೀಗಡಿ. ಯಾಕಂದರೆ ಇದು ದಪ್ಪ ಸೀಗಡಿ, ಅದಕ್ಕೆ ಸ್ವಲ್ಪ ಕಾಣಿಸ್ತಾ ಇದೆ 100 ಗ್ರಾಮು. ಇವಾಗ ಸೀಗಡಿ ರೇಟ್ ಎಲ್ಲ ನಿಜ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಒಂದು ಪಾವು ಬಂದು 50 ರೂಪಾಯಿ ಹೇಳ್ತಾರೆ. ಒಂದೊಂದು ಊರಲ್ಲಿ ಒಂದೊಂದು ಥರ ರೇಟು. ಮತ್ತು ಆಲೂಗೆಡ್ಡೆ, ಬದನೆಕಾಯಿ ಮತ್ತು ಚಪ್ರದ ಅವರೆಕಾಯಿ ಅಂತಾರಲ್ಲ, ಚಪ್ರದ ಅವರೆಕಾಯಿ ಸಹ ನಾನು ಇಲ್ಲಿ ತಗೊಂಡಿದ್ದೀನಿ. ಇದಕ್ಕೆ ಮಸಾಲೆ ಬಂದು ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ, ಟೊಮೊಟೊ, ಇಷ್ಟು ಮಸಾಲೆ ಇದಕ್ಕೆ. ಯಾಕಂದರೆ ಇದಕ್ಕೆ ಮಟನ್ ಮಸಾಲೆನ ಹಾಕಬೇಕು, ಅದಕ್ಕೋಸ್ಕರ. ಮತ್ತು ನೋಡಿ ಇವಾಗ ಎಲ್ಲ ರುಬ್ಕೋತಾ ಇದ್ದೀನಿ ನಾನಿಲ್ಲಿ. ಒಂದೊಂದೇ ಮಸಾಲೆನ ಹಾಕ್ಬಿಟ್ಟು ನೀಟಾಗಿ ಎಲ್ಲ ರುಬ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಫಸ್ಟು ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಇಷ್ಟನ್ನು ಮೊದಲು ರುಬ್ಕೋಬೇಕು. ಇದನ್ನು ರುಬ್ಕೊಂಡು ಸೈಡ್ಗೆ ಇಟ್ಕೊಂಡು ಮತ್ತೆ ಅದೇ ಜಾರಿಗೆ ಟೊಮೊಟೊ ಮತ್ತು ಕಾಯಿನ ಹಾಕಿ ರುಬ್ಕೋಬೇಕಾಗುತ್ತೆ. ಯಾಕಂದರೆ ತರಕಾರಿಗೆ ಬೇಯೋದಿಲ್ಲ ಟೊಮೊಟೊ ಮತ್ತು ಕಾಯಿ ಹಾಕಿದಾಗ ಬೇಗ, ಅದಕ್ಕೋಸ್ಕರ. ಒಂದು ಬಾಣಲಿ ತಗೊಂಡು ಬಾಣಲಿಯಲ್ಲಿ ಸ್ವಲ್ಪ ಏನು ನಾನು ಸೀಗಡಿ ತಗೊಂಡಿದ್ದೀನಲ್ಲ, ಸೀಗಡಿನ ಇಲ್ಲಿ ಫ್ರೈ ಮಾಡ್ಕೋಬೇಕು. ಆದರೆ ಸ್ವಲ್ಪ ಟೈಮ್ ಅದನ್ನು ಉರಿಬೇಕು, ಹುರಿದ್ರೇ ಸೀಗಡಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಈ ಸೀಗಡಿ ಹುರಿದಾದ ನಂತರ ಇದನ್ನು ಸ್ವಲ್ಪ ಟೈಮ್ ತೊಳೆದು ನೀರಲ್ಲಿ ನೆನೆ ಹಾಕಬೇಕು. ಯಾಕಂದರೆ ಈಗ ಸೀಗಡಿಗಳಿಗೆಲ್ಲ ಬಣ್ಣ ಹಾಕ್ತಾರೆ, ಬೇಕಾದರೆ ನೀವು ಅಬ್ಸರ್ವ್ ಮಾಡಿ, ಒಂಥರ ಕೇಸರಿ ಕಲರ್ ಬಣ್ಣ ಇರುತ್ತೆ. ಇದಂದರೆ ಅಷ್ಟೊಂದು ಬಣ್ಣ ಇಲ್ಲ. ಇದು ಕೆಲವು ಸಣ್ಣ ಸೀಗಡಿ ಎಲ್ಲ ಬರ್ತವೆ, ಅದರಲ್ಲೆಲ್ಲ ಬಣ್ಣ ಇರುತ್ತೆ. ನೀರಲ್ಲಿ ಹಾಕಿದಾಗ ಏನೇ ಬಣ್ಣ ಹಾಕಿದ್ರೂ ಎಲ್ಲ ಕ್ಲೀನ್ ಆಗುತ್ತೆ. ಆದರೂ ಇದಕ್ಕೆ ಬಣ್ಣ ಹಾಕಿಲ್ಲ, ಇದು ನೋಡಿದ್ರೇ ಗೊತ್ತಾಗುತ್ತೆ. ಆದರೂ ನೋಡಿ ಇದನ್ನು ನಾನು ನೀರಲ್ಲಿ ನೆನೆ ಹಾಕ್ತೀನಿ ಸ್ವಲ್ಪ ಟೈಮು. ಇವಾಗ ಒಂದು ಪಾತ್ರೆ ತಗೊಂಡು ಪಾತ್ರೆ ಬಿಸಿ ಆದ ನಂತರ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಅರ್ಧ ಸರಿ 2 ಸರಿ ನಾನಿಲ್ಲಿ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ನಾನು ಏನು ಇದ್ಕಿದ ಬೇಳೆ ರೆಡಿ ಮಾಡಿಟ್ಟಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದ್ಕಿದ ಬೇಳೆ ಸಾಂಬಾರು ಯಾವಾಗಲೂ ಪಾತ್ರೆಯಲ್ಲೇ ಮಾಡಬೇಕು. ಕುಕ್ಕರಲ್ಲಿ ಮಾಡಿದ್ರೆ ಬೇಳೆ ಎಲ್ಲ ಹೊಡೆದೋಗುತ್ತೆ, ಕೈಗೆ ಸಿಗೋದಿಲ್ಲ. ಅದಕ್ಕೋಸ್ಕರ ಪಾತ್ರೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ತರಕಾರಿಗಳನ್ನು ಹಾಕ್ತಾಯಿದ್ದೀನಿ. ಇವೆರಡನ್ನು ಹಾಕಿಬಿಟ್ಟು ನೀಟಾಗಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲೆ ಸ್ವಲ್ಪ ಲೈಟಾಗಿ, ಜಾಸ್ತಿ ಏನು ಬೇಡ, ಒಂದು ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈ ಇದ್ಕಿದ ಬೇಳೆ ಸಾಂಬಾರು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದನ್ನು ಸುಲಿಬೇಕು, ಇತ್ತಿಬೇಕು, ಅದೇ ಬೇಜಾರು ಹೇಳಬೇಕಂದ್ರೆ. ಮನೇಲಿ ಜನ ಜಾಸ್ತಿ ಇದ್ದರೆ ಆರಾಮಾಗಿ ಮಾಡ್ಕೋಬೇಕು, ಒಬ್ಬರು ಇಬ್ಬರು ಇದ್ದರೆ ಕಷ್ಟನೇ. ಮತ್ತು ನಾನು ಇಲ್ಲೇನು ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮಸಾಲೆ ರುಬ್ಬಿಂದಲ್ಲ, ಆ ಮಸಾಲೆನೂ ಸಹ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೋಡ್ಬೋದು, ಹಿಂದೆಯೇ ಅಚ್ಕಾರದ ಪುಡಿ, ಅರಿಶಿನ ಪುಡಿ, ಉಪ್ಪನ್ನು ಸಹ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೊಟೊ ಮತ್ತು ಕಾಯಿ ಏನಿದೆಯಲ್ಲ ಅದು ಆಮೇಲೆ ಹಾಕಬೇಕು. ಫಸ್ಟು ಇಷ್ಟು ಮಸಾಲೆನ ಹಾಕಿಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಇದನ್ನು ಬಿಡ್ತಾಯಿದ್ದೀನಿ, ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು. ಮತ್ತು ಇನ್ನೊಂದು ಸೈಡಲ್ಲಿ ನೋಡಿ, ನಾನು ಹೇಳಿದ್ನಲ್ಲ ಸೀಗಡಿನ ನಾನು ತೊಳೆದ್ಬಿಟ್ಟು ಈ ಥರ ನೀರಲ್ಲಿ ನೆನೆಸಿದ್ದೀನಿ. ನೀಟಾಗಿ ತೊಳೆದಿದ್ದೀನಿ ನಾನು, ಇದನ್ನು ತೊಳೆದ್ಬಿಟ್ಟು ನೀರಲ್ಲಿ ನೆನೆಸಿದ್ದೀನಿ. ಇನ್ನೊಂದು ಕಡೆ ಕಾಯಿ ಎಲ್ಲ ರುಬ್ಬಿರೋಂಥ ಮಸಾಲೆ ಇವಾಗ ನೋಡ್ತಾ ಇರ್ಬೋದು. ನೋಡಿ ಇದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ಅಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಅದಕ್ಕೋಸ್ಕರ ಮತ್ತೆ ಇದನ್ನು ನೀಟಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸ್ವಲ್ಪ ನಾನಿಲ್ಲಿ ಹಾಕ್ಕೋತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೋತೀನಿ. ಈ ನೀರನ್ನು ಹಾಕ್ಕೊಂಡಾದಮೇಲೆ ಇದಕ್ಕೆ ಮತ್ತೆ ಸ್ವಲ್ಪ ಟೈಮ್ ನಾನು ಪ್ಲೇಟನ್ನು ಮುಚ್ಚಿಬಿಡ್ತೀನಿ. ಯಾಕಂದರೆ ಆಲೂಗೆಡ್ಡೆ, ಬದನೆಕಾಯಿ ಏನೇ ಇದ್ರೂ ಇದೇ ಮಸಾಲೆಯಲ್ಲಿ ಬೇಯೋದು. ಟೊಮೊಟೊ ಮತ್ತು ನಾವು ಕಾಯಿ ಹಾಕ್ತೀವಲ್ಲ, ಅದಕ್ಕೋಸ್ಕರ ಅದು ಬೇಗ ಬೇಯಲ್ಲ. ಅದಕ್ಕೆ ಇದರಲ್ಲಿ 3/4% ಬೆಂದಾದ ನಂತರ ಆಮೇಲೆ ನಾನು ಮಸಾಲೆನ ಹಾಕ್ತೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಇದು ಎಲ್ಲ ಬೆಂದು ರೆಡಿಯಾಗಿದೆ. ಇವಾಗ ಏನು ಕಾಯಿ ಮಸಾಲೆ ರುಬ್ಬಿದ್ನಲ್ಲ ನಾನು, ಆ ಕಾಯಿ ಮಸಾಲೆನ ಇದಕ್ಕೆ ಹಾಕ್ತೀನಿ. ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಟೊಮೊಟೊ ಮತ್ತು ಕಾಯಿನ ತರಕಾರಿ ಸಾಂಬಾರು ಪಾತ್ರೆಯಲ್ಲಿ ಮಾಡಬೇಕಾದ್ರೆ ಲಾಸ್ಟಲ್ಲೇ, ಈಗ ಕುಕ್ಕರಲ್ಲಿ ನಾವು ಹಾಕ್ಬಿಟ್ರೆ ಎಲ್ಲ ಒಟ್ಟಿಗೆ ಬೆಂದೋಗ್ಬಿಡುತ್ತೆ. ಆದರೆ ಪಾತ್ರೆಯಲ್ಲಿ ಮಾಡಬೇಕಾದ್ರೆ ಈ ಥರ ಮಾಡಬೇಕು, ಬೇಳೆ ಒಡೆದೋಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇವಾಗ ನೋಡಿ ನಾನಿಲ್ಲಿ ಮಸಾಲೆನ ಹಾಕ್ತಾಯಿದ್ದೀನಿ. ಮಸಾಲೆ ಹಾಕಿಬಿಟ್ಟು ನೀಟಾಗಿ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಟೈಮ್ ಬಿಡಬೇಕು. ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಟೈಮ್ ಇದನ್ನು ಕುದಿಯೋದಕ್ಕೋಸ್ಕರ ಬಿಡಬೇಕು. ಅದು ಚೆನ್ನಾಗಿ ಕುದಿಬೇಕಾದ್ರೆ ಮತ್ತೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನಾವು ಹಾಕ್ಕೋಬೇಕಾಗುತ್ತೆ. ನೋಡಿ ನಾನಿಲ್ಲಿ ಮಸಾಲೆ ಹಾಕ್ಬಿಟ್ಟು ಒಂಚೂರು ನೀರು ಹಾಕ್ಬಿಟ್ಟು ಇದನ್ನು ಪ್ಲೇಟ್ ಮುಚ್ಚಿ ಬಿಡ್ತೀನಿ. ಏನಂದರೆ ನನ್ನ ವಾಯ್ಸು ಫುಲ್ಲು ಗಂಟ್ಲು ಕಟ್ಟಿರೋದ್ರಿಂದ ಚೇಂಜ್ ಆಗಿಬಿಟ್ಟಿದೆ.
ನಿಜ ಮಾತಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ನನಗೆ ಅನ್ನಿಸ್ತಾ ಇದೆ ಯಾವುದೋ ಬೇರೆ ವಯಸ್ಸು ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಈ ಥರ ಮಾತಾಡ್ತಾ ಇರೋದಷ್ಟೇ. ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಈ ಸಾಂಬಾರು ಕುದಿಬೇಕಾದ್ರೆ ಇದಕ್ಕೆ ನಮ್ಗೆ ಎಷ್ಟು ಅಂದರೆ ಸಾಂಬಾರು ನಮಗೆ ಗಟ್ಟಿ ಬೇಕಾ ತೆಳ್ಳಗೆ ಬೇಕಾ ಅಂತ ಹೇಳ್ಬಿಟ್ಟು ಇವಾಗ ಇದಕ್ಕೆ ಮತ್ತೆ ನಾನು ನೀರು ಹಾಕ್ಕೋತೀನಿ. ಅಂದರೆ ನಮ್ಮ ಮನೆಯಲ್ಲಿ ಇರೋದೇ ನಾವು ಸ್ವಲ್ಪ ಜನ, ಅದಕ್ಕೋಸ್ಕರ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ. ಜಾಸ್ತಿ ನೀರು ಬೇಡ, ಅಂದರೆ ಮೀಡಿಯಮ್ ಆಗಿ, ನಾವು ಅಷ್ಟು ಗಟ್ಟಿನೂ ತಿನ್ನಲ್ಲ ಅಷ್ಟು ತೆಳ್ಳಗಿರೋದು ತಿನ್ನಲ್ಲ, ಅದಕ್ಕೋಸ್ಕರ ಈಗ ನೀರು ಹಾಕಿ ಬಿಟ್ಟಿದ್ದೀನಿ. ಇಲ್ಲಿ ಸಾಕು ನಮಗಿಷ್ಟ, ಜಾಸ್ತಿ ಸಾಂಬಾರೇನು ಅವಶ್ಯಕತೆ ಇಲ್ಲ. ಇವಾಗ ಇದು ಚೆನ್ನಾಗಿ ಬೇಯಲಿ. ಇದು ಬೇಯ್ದಾದ ನಂತರ ನಾನು ಒಂದು ಕಡೆ ಸೀಗಡಿನ ನೀಟಾಗಿ ನೆನೆಸಿಟ್ಟಿದ್ದೀನಲ್ಲ, ಆ ಸೀಗಡಿ ಏನಾಗುತ್ತೆ, ನಾವು ನೀರಲ್ಲಿ ತೊಳೆದಾಗ ಅದು ಫುಲ್ಲು ಸಾಫ್ಟ್ ಆಗುತ್ತೆ. ಆವಾಗ ಅದನ್ನು ಕುದಿಯೋ ಸಾಂಬಾರ್ಗೆ ಹಾಕಿದ್ರೆ ಬೇಗ ಬೇಯುತ್ತೆ. ಇದ್ಕಿದ ಬೇಳೆ ಸೀಗಡಿ ಸಾಂಬಾರು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಅವರೆಕಾಳು ಜೊತೆ ಕರ್ಮೀನು ಹಾಕಿದ್ರೆ ಹೇಗೆ ಚೆನ್ನಾಗಿರುತ್ತೋ ಹಾಗೆ ಇದ್ಕಿದ ಬೇಳೆ ಜೊತೆ ಸೀಗಡಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಸೀಗಡಿನ ಹಾಕ್ತಾಯಿದ್ದೀನಿ. ಇದು ದಪ್ಪ ಸೀಗಡಿ 100 ಗ್ರಾಮ್ ಇದೆ. ಇದು ಇಷ್ಟೇ ಕಾಣಿಸ್ತಾ ಇದೆ. ಇವಾಗ ನೋಡಿ ಸೀಗಡಿ ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಬೇಕಾದವರು ಹುಳಿ ಹಾಕೋಬೋದು, ಯಾಕಂದರೆ ಇದು ಮಟನ್ ಮಸಾಲೆ ಆಗಿರೋದ್ರಿಂದ ಹುಳಿ ಅವಶ್ಯಕತೆ ಏನಿಲ್ಲ. ಇದೇ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ, ಟೊಮೊಟೊ ಹಾಕಿದ್ದೀವಲ್ಲ ಹಾಗಾಗಿ. ಇವಾಗ ನೋಡಿ ನೀಟಾಗಿ ಬೆಂದಿದೆ. ಇದು ನೀಟಾಗಿ ಬೆಂದು ಸೀಗಡಿ ಎಲ್ಲ ಮೇಲೆ ಬಂದಿದೆ. ಸೀಗಡಿ ಮೇಲೆ ಬಂದಾಗ ಇದು ಚೆನ್ನಾಗೇ ಬೆಂದಿದೆ ಅಂತ ಹೇಳ್ಬಿಟ್ಟು ಅರ್ಥ. ಇವಾಗ ಮತ್ತೊಂದು ಸರಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಸಾಂಬಾರು ಬಂದು ಮುದ್ದೆ ಮತ್ತು ರೈಸು, ಈ ಚಪಾತಿಗೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ಸ್ಟೈಲಲ್ಲಿ ಮಾಡ್ತಾ ಇರೋದು ಹೇಳ್ಬೇಕಂದ್ರೆ, ನಾನು ಹಳ್ಳಿಗಳ ಕಡೆ ಅದೇ ಫ್ರೆಂಡ್ಸ್ ಜಾಸ್ತಿ ಅವರೆಕಾಯಿ ಸೀಸನ್ ಎಲ್ಲ ಬಂದುಬಿಟ್ರೆ ಇದನ್ನು ಮುಗಿಯೋವರೆಗೂ ಬರೀ ಇಂಥ ಸಾಂಬಾರುಗಳೇ ಮಾಡ್ತಾಯಿರ್ತಾರೆ. ಆ ಸೀಸನ್ ಮುಗಿಯೋವರೆಗೂ ಅದೇ ಅವರೆಕಾಳಾಗಲಿ ತೊಗರಿಕಾಳಾಗಲಿ ಕಡ್ಡಿಕಾಳಾಗಲಿ ಯಾವುದೇ ಆಗಲಿ ಸೀಸನ್ ಮುಗಿಯೋವರೆಗೂ ಅದೇ ಮಾಡ್ತಾರೆ. ಬೇರೆ ಸಾಂಬಾರು ತಿನ್ನೋಕ್ಕೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ನೋಡ್ತಾ ಇರ್ಬೋದು ಸಾಂಬಾರೆಲ್ಲ ನೀಟಾಗಿ ರೆಡಿಯಾಗಿದೆ. ಇವಾಗ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ. ಎಷ್ಟು ಕರೆಕ್ಟಾಗಿ ಆಗಿದೆ ನೋಡಿ. ಇನ್ನೊಂದೇನು ಗೊತ್ತಾ, ನಾನು ಜಾಸ್ತಿ ಆಯಿಲೆಲ್ಲ ಯೂಸ್ ಮಾಡೋದಿಲ್ಲ. ಎಷ್ಟು ಬೇಕು ಅಷ್ಟೇ ಹಾಕೋದು. ತುಂಬ ಎಣ್ಣೆ ಸುರಿಯೋದು ಆ ಥರ ಎಲ್ಲ ನಿಜವಾಗ್ಲೂ ನಾನು ಮಾಡೋದಿಲ್ಲ. ಅಷ್ಟೊಂದು ಎಣ್ಣೆ ತಿನ್ನೋದು ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು. ನೀವು ನೋಡಿ ಸೀಗಡಿ ಎಲ್ಲ ಬೆಂದು ಎಷ್ಟು ಚೆನ್ನಾಗಿದೆ. ಮತ್ತು ನೋಡಿ ನೀವು ಅವರೆಬೇಳೆ ನೋಡಿ ಒಂಚೂರು ಕೂಡ ಹೊಡೆದಿಲ್ಲ, ಎಷ್ಟು ಕರೆಕ್ಟಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇದ್ಕಿದ ಅವರೆಬೇಳೆ ಒಂಚೂರು ಕೂಡ ಒಂದು ಒಡೆದೋಗಿಲ್ಲ, ಅಷ್ಟು ನೀಟಾಗಿದೆ. ಮತ್ತು ನೋಡಿ ಇವಾಗ ಸಾಂಬಾರು ಫುಲ್ಲು ರೆಡಿಯಾಗಿದೆ. ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.